ಕೃಷ್ಣ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಚುನಾವಣಾ ದಿನಾಂಕ ಪ್ರಕಟ. ಅಥಣಿಯಲ್ಲಿ ಅಖಾಡಕ್ಕೆ ಧುಮುಕಿದ ಡಿಸಿಎಂ ಸವದಿ ಅಂಡ್ ಶಾಸಕ ಮಹೇಶ್ ಕುಮಟಹಳ್ಳಿ. ಈಗಿನ ಆಡಳಿತ ಮಂಡಳಿಯನ್ನೇ ಮುಂದುವರಿಸುವಂತೆ ಮತದಾರರಿಗೆ ಭರ್ಜರಿ ಪ್ರಚಾರ. ಪ್ರತಿಷ್ಠಿತ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಜೊತೆಗೆ ಅಥಣಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಅಥಣಿ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದ ಸದಸ್ಯರ ಆಯ್ಕೆ ಚುನಾವಣೆ, ನಾಮಪತ್ರ ಹಾಗೂ ಚುನಾವಣೆ ಪ್ರಚಾರಕ್ಕೆ ಡಿಸಿಎಂ ಲಕ್ಷ್ಮಣ್ ಸವದಿ ಹಾಗೂ ಅಥಣಿ ಶಾಸಕ ಮಹೇಶ್ ಕುಮಟಹಳ್ಳಿ ಧುಮುಕಿದ್ದಾರೆ. ಪ್ರಚಾರ ನಡೆಸಿ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಮತಯಾಚನೆ ನಡೆಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದ ಹೊರವಲಯದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ್ ಸವದಿ, 10 ವರ್ಷಗಳಿಂದ ಈಗಿನ ಆಡಳಿತ ಮಂಡಳಿಯವರು ಕಾರ್ಖಾನೆಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಇದೇ ಆಡಳಿತ ಮಂಡಳಿಯವರನ್ನು ಮುಂದುವರಿಸಬೇಕೆಂಬ ಆಶಾಭಾವನೆ ನನ್ನದಾಗಿದೆ. ಕೃಷ್ಣ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಅಭಿವೃದ್ಧಿ ಪಥದತ್ತ ಸಾಗಲು ರೈತ ಸಹಕಾರಿ ಪ್ಯಾನೆಲ್ಗೆ ಬೆಂಬಲ ನೀಡುವಂತೆ ಹಾಗೂ ಅವಿರೋಧವಾಗಿ ಆಯ್ಕೆ ಮಾಡುವಂತೆ ಮತದಾರರಿಗೆ ಮನವಿ ಮಾಡಿಕೊಂಡರು. ಒಂದು ರೈತ ಸಹಕಾರಿ ಪ್ಯಾನೆಲ್ಗೆ ಆಶೀರ್ವಾದ ಮಾಡಬೇಕು, ಅವರಿಗೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ಈ ಒಂದು ಪ್ಯಾನೆಲನ್ನು ಆರಿಸಿ ತರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ವಿನಂತಿಯನ್ನು ಮಾಡ್ಕೋತೀವಿ. ನಾನಿರ್ಬೋದು, ಶ್ರೀಮಂತ್ ಪಾಟೀಲ್ ಇರ್ಬೋದು, ಮಹೇಶ್ ಕುಮಟಹಳ್ಳಿ ಅವರು ಇರ್ಬೋದು, ಮತ್ತು ಅನೇಕ ಕಾಂಗ್ರೆಸ್ಸದ ಮುಖಂಡರು ಕೂಡ ಈ ಕಾರ್ಖಾನೆ ಉತ್ತಮ ರೀತಿಯಿಂದ ನಡಿಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯಿಂದ ಅವರು ಕೂಡ ಭಾಳಷ್ಟು ನಮಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಇನ್ನು ಕೊಳಗೇರಿ ಮಂಡಳಿಯ ಅಧ್ಯಕ್ಷ ಹಾಗೂ ಅಥಣಿ ಶಾಸಕ ಮಹೇಶ್ ಕುಮಟಹಳ್ಳಿ ಮಾತನಾಡಿ, ದೇಶದಲ್ಲಿ 2ನೇ ಸ್ಥಾನ ಪಡೆದ ಏಕೈಕ ಕೃಷ್ಣ ಸಕ್ಕರೆ ಕಾರ್ಖಾನೆ ಎಂದು ಹೇಳಬಹುದು. ಪ್ರತಿ ವರ್ಷ ರೈತರಿಗೆ ಒಳ್ಳೆಯ ದರವನ್ನು ನೀಡುವುದರ ಜೊತೆಗೆ ಕಾರ್ಖಾನೆಯನ್ನು ಉತ್ತಮವಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಪರಪ್ಪ ಸವದಿ ಅವರ ನೇತೃತ್ವ ರೈತರಿಗೆ ಅತಿ ಮುಖ್ಯವಾಗಿದೆ. 2020-25ರ ಅವಧಿಗೆ ರೈತ ಸಹಕಾರಿ ಪ್ಯಾನೆಲ್ನಲ್ಲಿ ಇರುವಂಥ ಚುನಾವಣಾ ಅಭ್ಯರ್ಥಿಗಳನ್ನು ಈ ಬಾರಿಯೂ ಅವಿರೋಧವಾಗಿ ಆಯ್ಕೆ ಮಾಡುವಂತೆ ಕರೆ ಕೊಟ್ಟರು. ಕೃಷ್ಣ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಿಮಿತ್ತವಾಗಿ ಈಗಾಗಲೇ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಲಕ್ಷ್ಮಣ ಸವದಿಯವರ ನೇತೃತ್ವದಲ್ಲಿ ಒಂದೇನು ಮೊದಲಿಂದಲೂ ಈಗೇನು ಪ್ಯಾನೆಲ್ ಇದೆ ಅದು ಬಹಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಅವರನ್ನೇ ಮುಂದುವರಿಸಬೇಕೆನ್ನುವಂಥ ಎಲ್ಲರ ಅಭಿಪ್ರಾಯದ ಮೇರೆಗೆ ಈಗಾಗಲೇ ನಾಮಿನೇಷನ್ ಮಾಡಿ ಬಂದಿದ್ದಾರೆ. ನನಗೆ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇನ್ನು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವದಿ ಮಾತನಾಡಿ, ನಾನು ಅಧ್ಯಕ್ಷನಾಗಿ ಸುಮಾರು 10 ವರ್ಷಗಳ ಕಾಲ ಈ ಕಾರ್ಖಾನೆಯನ್ನು ನಡೆಸಿಕೊಂಡು ಬಂದಿದ್ದೇನೆ. ರೈತರಿಗೆ ಕೊಟ್ಟ ಮಾತಿನಂತೆ ದರ ನೀಡಿದ್ದೇವೆ. ಅಷ್ಟೇ ಅಲ್ಲದೆ ಕೆಲವು ಕಬ್ಬು ನುರಿಸಿದ ಹಂಗಾಮಿಗೆ ರಾಜ್ಯದಲ್ಲಿರುವ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ದರವನ್ನು ನೀಡಿ ರೈತರ ಹಿತವನ್ನು ಕಾಪಾಡಿಕೊಂಡು ಬಂದಿದ್ದೇವೆ. 2020-21ನೇ ಸಾಲಿನಲ್ಲಿ 10 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದ್ದೇವೆ. ಆದ ಕಾರಣದಿಂದ ರೈತರು ಯಾವುದೇ ಸಂಕೋಚಕ್ಕೆ ಒಳಗಾಗದೆ ಈ ಬಾರಿಯೂ ಆಶೀರ್ವಾದ ಮಾಡುವಂತೆ ಮನವಿಯನ್ನ ಮಾಡಿದ್ರು. 10 ವರ್ಷ ನಮ್ಮ ಆಡಳಿತ ಮಂಡಳಿ ಬಂದ ಕಿಸಿಂದ ಇಲ್ಲಿವರೆಗೆ ನಾವು ರೈತರಿಗೆ ಹೆಚ್ಚಿನ ಬೆಲೆ ಕೊಟ್ಟ ಕಿಸಿಂದ ಸಹಕರಿಸಿದ್ರು. ನೀವು ಏನು ಮಾಡಿದ್ರಿ, ಒಳ್ಳೆ ಕಬ್ಬ ಕೊಟ್ಟ ಕಿಸಿಂದ ಸಹಕರಿಸಿದ್ರಿ. ಆದ ಕಾರಣ ಮುಂದಿನ ದಿನಮಾನದಾಗ ನನ್ನ ಆಸೆ ಒಂದಾಯ್ತು, ಏನಪ್ಪ ಅಂದ್ರೆ ಈ ಫ್ಯಾಕ್ಟ್ರಿ 10,000 ಟನ್ ನುರಿಸೋ ಕೆಪಾಸಿಟಿ ಆಗಬೇಕು, ಇಲ್ಲೊಂದು 15 ಆಗಬೇಕಂತ ನನ್ನ ವಿಚಾರ ಇದೆ. ಅದೊಂದಿಂದ ಮಾಡಿದಂದ್ರೆ 5 ವರ್ಷದಾಗ ಮಾಡ್ಬೇಕಂತ ಲಕ್ಷ್ಮಣ ಸವದಿ ಮತ್ತು ಮಹೇಶ್ ಕುಮಟಹಳ್ಳಿ ಅವರು ಇಬ್ಬರು ನಾವು ಕೈ ಜೋಡಿಸಿಕಿಸಿಂದ ನಮ್ಮ ಆಡಳಿತ ಮಂಡಳಿಗೆ ಹೆಗಲು ಕೊಟ್ಟು ಹೆಗಲು ಮಾಡ್ರಂದ್ರೆ ಇದನ್ನ 5 ವರ್ಷದಾಗ ಎಥನಾಲ್ ಫ್ಯಾಕ್ಟ್ರಿ, ಡಿಸ್ಲರಿ. ಸತೀಶ್ ಕೋಳಿ, ಸಮಗ್ರ ನ್ಯೂಸ್.